ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ ಮಕ್ಕಳಿಗೆ. ಸೊ ಅದಕ್ಕೋಸ್ಕರ ಹಿಂದಿನ ದಿನ ಎಲ್ಲ ಪ್ರಿಪ್ರೇಷನ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು. ಅದಕ್ಕೆ ಬೇಗ ಎದ್ದು ತಿಂಡಿ ಎಲ್ಲ ಮಾಡ್ಕೊತಾ ಇದ್ದೀನಿ. ಸೊ ಟೊಮೆಟೊ ಬಾತ್ ಬೇಗ ಆಗುತ್ತೆ ಅಂತ ಇವಾಗ ಟೊಮೆಟೊ ಬಾತ್ ಮಾಡ್ಕೊತಾ ಇದ್ದೀನಿ. ಸ್ಪೋರ್ಟ್ಸ್ ಡೇ ಇರೋದು ಒಂದಿನ, ಆದರೆ ಪ್ರಿಪ್ರೇಷನ್ ಮಾತ್ರ ತುಂಬ ದಿನದಿಂದ ಮಾಡಬೇಕು. ಸೊ ಹಿಂದಿನ ದಿನ ಅಂತೂ ಫುಲ್ಲು ಪ್ರಿಪ್ರೇಷನ್ ಇರುತ್ತೆ. ಏನೇನು ತೊಗೊಂಡೋಗ್ಬೇಕು, ಏನೇನು ಬೇಕು ಅಲ್ಲಿಗೆ, ಸೊ ಯಾವ ಪ್ರಾಪರ್ಟೀಸ್ ಬೇಕು ಅದೆಲ್ಲ ನೋಡ್ಕೊಂಡು ತೊಗೊಂಡೋಗ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಇನ್ನು ನಾನು ಮನೇಲಿ ತಿಂಡಿ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿಟ್ಟು ಬಂದೆ ಸ್ಕೂಲಿಗೆ ಬಂದಮೇಲೆ ಇವಾಗ ಎಲ್ಲರೂ ಕೆಲಸ ಶುರು ಮಾಡಿಕೊಂಡು ಸೊ ಒಂದು ಗ್ರೌಂಡಲ್ಲಿ ಮಾಡ್ತಾಯಿದ್ದೋ, ಬೇರೆ ಸ್ಕೂಲ್ಗೆ ಹೋಗಿ ಆ ಸ್ಕೂಲ್ ಗ್ರೌಂಡ್ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದು ಸ್ಪೋರ್ಟ್ಸ್ ಡೇನ. ಸೊ ಅದಕ್ಕೋಸ್ಕರ ಇಲ್ಲಿಂದ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿಗೆ ತೊಗೊಂಡೋಗ್ಬೇಕಾಗಿತ್ತು. ಅದಕ್ಕೆ ಇವಾಗ ಎಲ್ಲನೂ ಪ್ಯಾಕ್ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ. ಸೊ ಎಲ್ಲನೂ ಒಂದು ಹತ್ರ ಇಟ್ಟರೆ ಪ್ಯಾಕ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಒಂದು ಕಡೆ ವೀಡಿಯೋ ಆನ್ ಮಾಡಿಟ್ಟಿದ್ದೆ. ಅದಕ್ಕೆ ಲಕ್ಷ್ಮಿ ನೋಡಿ, ಏನು ಮ್ಯಾಮ್ ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ಮಾಡೋಕ್ಕೆ ಅಂತಿದ್ಲು. ಸೊ ಅದಕ್ಕೋಸ್ಕರ ನಗ್ತಾ ಇದ್ದೋ. ನಿಮ್ಮನ್ನ ಮಾಡ್ತಿದ್ದೀನಿ ಆಂಟಿ. ಇನ್ನು ಬಂದವ್ರಿಗೆಲ್ಲ ಗಿಫ್ಟ್ ಕೊಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀವಿ. ಗೆಸ್ಟ್ಗೆ ಮತ್ತು ಟೀಚರ್ಸ್ಗೆಲ್ಲ ಗಿಫ್ಟ್ ಕೊಡ್ತಾರೆ. ಸೊ ಅದಕ್ಕೆ ಎಲ್ಲನೂ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದು, ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ತೊಗೊಂಡೋಗ್ಬೇಕು. ಇನ್ನು ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಅಷ್ಟರಲ್ಲಿ ನಮಗೆ ಆಚೆ ಕೆಲಸ ಇತ್ತು ಅಂತ ನಾನು ಮತ್ತು ಇನ್ನೊಂದು ಮ್ಯಾಮು ಆಚೆ ಬಂದು, ಯಾಕಂದರೆ ನಾಳೆ ನೀರು ಬಾಟಲ್ ಬೇಕು ಮತ್ತು ಇನ್ನೂ ಏನೇನೋ ಬೇಕಾಗಿತ್ತು ಅದೆಲ್ಲ ತೊಗೊಂಡು ಹೋಗೋಣ ಅಂತ ಬಂದು. ನೋಡಿ ಇವರು ಪ್ರಿಯಾ ಮ್ಯಾಮ್ ಅಂತ. ಸೊ ಇವಾಗ ವಾಟರ್ ಬಾಟಲ್ ಎತ್ಕೊಂಡು ಹೋಗ್ತಿದ್ದಾರೆ. ತುಂಬ ಬಿಸಿಲಲ್ವಾ, ಸೊ ವಾಟರ್ ಬಾಟಲ್ ಬೇಕೇ ಬೇಕು, ಅದಕ್ಕೋಸ್ಕರ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಕಾಸ್ಟ್ಯೂಮ್ಸ್ ಎಲ್ಲ ರೆಂಟ್ ಮಾಡ್ತಾರಲ್ಲ ಆ ಅಂಗಡಿಗೆ ಬಂದು, ಸೊ ಇದು ಬೇಕಾಗಿತ್ತು ಮಕ್ಕಳಿಗೆ. ಡ್ಯಾನ್ಸ್ ಇತ್ತು. ಸೊ ಇದನ್ನ ಯೂಸ್ ಮಾಡ್ಕೊಂಡು ಪ್ರಾಪರ್ಟಿನ ಡ್ಯಾನ್ಸ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅದನ್ನು ತೊಗೊಂಡು ಬಂದು, ಇನ್ನು ಅದನ್ನೆಲ್ಲ ತೊಗೊಂಡು ಬಂದಾದಮೇಲೆ ಇವಾಗ ನೋಡಿ ಈ ಬಾಕ್ಸ್ಗಳಿಗೆಲ್ಲ ತುಂಬ್ತಾ ಇದ್ದೀವಿ. ಎಲ್ಲ ಪ್ಯಾಕ್ ಮಾಡಿದ್ಮೇಲೆ ನಮ್ಮ ಪ್ರಿನ್ಸಿಪಲ್ ಮ್ಯಾಮು ಐಸ್ ಕ್ರೀಮ್ ಆರ್ಡರ್ ಮಾಡಿದರು. ಸೊ ಅದಕ್ಕೋಸ್ಕರ ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಕೂತಿದ್ದು. ಇನ್ನು ಅಲ್ಲೆಲ್ಲ ಮುಗಿದ್ಮೇಲೆ ಬೇರೆ ಸ್ಕೂಲಲ್ಲಿ ಈವೆಂಟ್ ಅಂತ ಹೇಳಿದ್ನಲ್ವಾ, ಸೊ ಎಲ್ಲ ಬಂದು ರಂಗೋಲಿಲಿ ಲೈನ್ಸ್ ಎಲ್ಲ ಹಾಕ್ತಾಯಿದ್ದೀವಿ. ನಾಳೆ ಈವೆಂಟ್ ಇರೋದ್ರಿಂದ ನಾಳೆ ಬೆಳಿಗ್ಗೆ ಬಂದು ಹಾಕೋಕ್ಕಾಗೋದಿಲ್ವಲ್ಲ, ಅದಕ್ಕೆ ಇವಾಗೇ ಎಲ್ಲ ಮಾಡೋದ್ರೆ ಸ್ವಲ್ಪ ಬೆಳಿಗ್ಗೆ ಈಸಿ ಆಗುತ್ತೆ ಅಂತ. ಇನ್ನು ಲೈನ್ಸ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರೆಲ್ಲ ಚಿಮುಕ್ಸ್ತಾ ಇದ್ದೀವಿ. ನೀರು ಚಿಮುಕ್ಸಿದ್ರೆ ಒಂಚೂರು ಅಲ್ಲೇ ಇರುತ್ತೆ ಅಂತ. ಇನ್ನು ನನ್ನ ಹಸ್ಬೆಂಡೇ ಇಲ್ಲಿ ಈವೆಂಟ್ ಮಾಡಿದ್ದು. ಅವರು ಕೂಡ ಪ್ರಿನ್ಸಿಪಲ್ ಮ್ಯಾಮ್ ಹತ್ರ ಮಾತಾಡ್ತಾ ಇದ್ರು. ನಮ್ಮ ಸ್ಕೂಲಲ್ಲಿ ಏನೇ ಫಂಕ್ಷನ್ ಇದ್ರೂ ಅವರೇ ಬಂದು ಈವೆಂಟ್ ಮಾಡಿಕೊಡ್ತಾರೆ. ಡೆಕೋರೇಷನ್ಸ್ ಎಲ್ಲ ಅವ್ರಿಗೆ ಹೇಳೋದು. ಸೊ ಅದಕ್ಕೋಸ್ಕರ ಅವರು ಕೂಡ ಬಂದಿದ್ದರು. ಇನ್ನೆಲ್ಲ ಕಡೆ ನೀರೆಲ್ಲ ಚಿಮುಕ್ಸಿದ್ದಾಯಿತು. ಇನ್ನು ನಾನು ನನ್ನ ಹಸ್ಬೆಂಡ್ ನಿಂತ್ಕೊಂಡು ಮಾತಾಡ್ತಾ ಇದ್ದೋ, ಅದನ್ನು ಕೂಡ ವೀಡಿಯೋ ತೆಗೆದಿದ್ರು. ಇನ್ನು ಅಲ್ಲೆಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಸಂಜೆ ಆಗೋಗ್ಬಿಟ್ಟಿತ್ತು ನಮಗೆ. ಸೊ ಅದಕ್ಕೋಸ್ಕರ ಹೋಗಿ ಟೀ ಮತ್ತು ಬಜ್ಜಿ ತೊಗೊಂಡು ಬಂದು ತಿಂತಾ ಇದ್ದೀವಿ. ಇನ್ನು ಇದು ನೆಕ್ಸ್ಟ್ ಡೇ. ಸೊ ಫಂಕ್ಷನ್ ಇದ್ದಿದ್ದ ದಿನ, ಸ್ಪೋರ್ಟ್ಸ್ ಡೇ ಇದ್ದಿದ್ದ ದಿನ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ. ಯಾಕಂದರೆ ನಾವು ಅಲ್ಲಿ 7:30, 8ಗೆಲ್ಲ ನಾವು ಸ್ಕೂಲ್ ಹತ್ರ ಇರಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದಿದ್ದೆ. 5 o'clockಗೆಲ್ಲ ಎದ್ದಿದ್ದೆ. ಅಡುಗೆ ಎಲ್ಲ ಮಾಡಿಟ್ಟು ಹೋಗ್ಬೇಕಲ್ವ, ನಾನು ಕೂಡ ರೆಡಿ ಆಗಬೇಕು. ಸೊ ಅದಕ್ಕೋಸ್ಕರ ಒಂಚೂರು ಬೇಗ ಎದ್ದಿದ್ದೆ. ಬೇಗ ಎದ್ದರೆ ಹರಿಬರಿಯಾಗಿ ಕೆಲಸ ಮಾಡೋದಿರೋದಿಲ್ಲ, ನಿಧಾನಕ್ಕೆ ಆರಾಮಾಗಿ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದು ಎಲ್ಲ ಮಾಡ್ಕೊತಾ ಇದ್ದೀನಿ.
ಮಾರ್ನಿಂಗ್ ಬೇಗ ಎದ್ದರೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಅಲ್ವಾ, ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಸೊ ಇನ್ನು ಇವತ್ತು ಚಪಾತಿ ಎಲ್ಲ ಮಾಡಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಚಪಾತಿ ಎಲ್ಲ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಅದಕ್ಕೆ ಇವಾಗ ಎಲ್ಲ ಗ್ರೇವಿ ಎಲ್ಲ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಅಡುಗೆ ಮಾಡಾದ್ಮೇಲೆ ಇವಾಗ ನಾನು ಕೂಡ ರೆಡಿ ಆಗಕ್ಕೆ ಬಂದೆ. ಇವತ್ತು ವೈಟ್ ಕಲರ್ ಡ್ರೆಸ್ ಹಾಕಬೇಕಾಗಿತ್ತು. ಸೊ ವೈಟ್ ಟಾಪು ಮತ್ತು ಜೀನ್ಸು, ಶೂಸ್ ಹಾಕ್ಕೊಂಡು ಹೋಗಬೇಕಾಗಿತ್ತು ಸ್ಕೂಲ್ಗೆ. ಸೊ ಈ ಡ್ರೆಸ್ಸಿಗೆ ಪೋನಿಟೇಲ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಪೋನಿಟೇಲ್ ಹಾಕ್ಕೊತಾ ಇದ್ದೀನಿ. ಇನ್ನು ಇಯರಿಂಗ್ಸ್ ನಾವು 3 ಜನನೂ ಒಂದೇ ಥರ ತೊಗೊಂಡಿದ್ದು. ನಾವು 3 ಜನ ಟೀಚರ್ಸೂ. ಸೊ ಇಲ್ಲಿ ಎಲ್ಲರೂ ಚೆನ್ನಾಗಿ ಕಾಣ್ತೀವಿ ಅಂತ ಒಂದೇ ಥರ ತೊಗೊಂಡು ಹಾಕ್ಕೊಂಡಿದ್ದು. ಇನ್ನು ನಾನು ಕೂಡ ರೆಡಿ ಆದೆ. ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀನಿ. ಲಂಚೆಲ್ಲ ಏನಿಲ್ಲ, ಮ್ಯಾಮೇ ಕೊಡಿಸ್ತಾರೆ ಮಧ್ಯಾಹ್ನ. ಸೊ ವಾಟರ್ ಬಾಟಲು ಅದೆಲ್ಲ ಇಟ್ಕೊಳಕ್ಕೆ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇನ್ನು ನನ್ನ ಪಿಕ್ ಮಾಡೋಕ್ಕೆ ಪ್ರಿಯಾ ಮ್ಯಾಮ್ ಬಂದಿದ್ದರು. ಅವರು ನಾನು ಇಬ್ಬರು ಒಟ್ಟಿಗೆ ಹೊರಟು ಇನ್ನು ಅಲ್ಲಿ ಹೋಗಿ ರೀಚ್ ಆದಮೇಲೆ ಇವಾಗ ಲೈಟೆಲ್ಲ ಲ್ಯಾಂಪ್ ಮಾಡ್ತಾಯಿದ್ದೀವಿ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆಗೂ ದಯಮಾಡಿ ಹರಸಿಯೆಂದು ನಿನ್ನ ಸನ್ನಿಧಾನದ ತಲೆಬಾಗಿ ಕೈಯ ಮುಗಿದು ಬೇಡುವ ಪುಟ್ ಮಕ್ಕಳು ಡ್ಯಾನ್ಸ್ ಆಡೋದೇ ತುಂಬ ಚೆಂದ ಅಲ್ವಾ. ಅವ್ರು ಹೇಗೆ ಆಡಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಡ್ಯಾನ್ಸ್ ಎಲ್ಲ ಕ್ಲಾಸ್ದು ಮುಗಿದ್ಮೇಲೆ ಇನ್ನು ಸ್ಪೋರ್ಟ್ಸ್ ಸ್ಟಾರ್ಟ್ ಆಯಿತು. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.